ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅದು 2 ಕೊರಿಂಥ, ದ ಸೆಕೆಂಡ್ ಬುಕ್ ಆಫ್ ಕೊರಿಂಥಿಯನ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಬೆಳಕಿನ ಬಗ್ಗೆ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಲೆಟ್ ದೇರ್ ಬಿ ಲೈಟ್, ಬೆಳಕಾಗಲಿ ಅನ್ನುವುದರ ಬಗ್ಗೆ 16 ರಹಸ್ಯಗಳು. ಯಾವ ರೀತಿಯಾಗಿ ಆದಿಕಾಂಡ 1ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವರು ಬೆಳಕಾಗಲಿ ಅಂತ ಹೇಳಿದರು. ಅದರ ಬಗ್ಗೆ 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ನಾವು ಹೆಚ್ಚಾಗಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಆದ ಕಾರಣ ಬೆಳಕಾಗಲಿ ಅನ್ನುವುದರ ಬಗ್ಗೆ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಲೆಟ್ ದೇರ್ ಬಿ ಲೈಟ್. ಸರಿ, ಏನದು ನೋಡಿಕೊಳ್ಳೋಣ ಬನ್ನಿರಿ. 2 ಕೊರಿಂಥ 4ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರ ಕರುಣೆ. ನಮ್ಮ ಜೀವನದಲ್ಲಿ ದೇವರು ಬೆಳಕಾಗಲಿ ಅನ್ನಬೇಕಾದರೆ, ಅಥವಾ ದೇವರ ಬೆಳಕು ನನ್ನ ಜೀವನದಲ್ಲಿ ಬರಬೇಕಾದ್ರೆ ದೇವರ ಕರುಣೆ ಬರಬೇಕು. ಬೆಸ್ಟ್ ಎಕ್ಸಾಂಪಲ್ಲು ಬಾರ್ತಿಮಾಯನು. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬೆಳಕನ್ನೇ ನೋಡಿದಂಥ ಆ ಬಾರ್ತಿಮಾಯನು, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕನಿಷ್ಠ 2 ಸಾರಿ ಅವನು ಕೂಗಿದಾಗ ಅವನಿಗೆ ಬೆಳಕಾಯಿತು. ಕರುಣೆ ಬೆಳಕಿಗೆ ಸಂಬಂಧ. ಅದು 1ನೇ ರಹಸ್ಯ. ನಾವೇನು ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಬೆಳಕಾಗಲಿ ಅನ್ನೋದರ 16 ರಹಸ್ಯಗಳು. 1ನೇ ರಹಸ್ಯ ದೇವರ ಕರುಣೆ. 2ನೇದಾಗಿ ಇರುವಂಥ ರಹಸ್ಯ ಏನಂದರೆ ಮಹಿಮಾ ಸೇವೆ. ಮಹಿಮಾ ಸೇವೆ, ಮಹಿಮೆಯಿಂದ ಮಹಿಮೆಗೆ ಅಥವಾ ಕರ್ತನ ಹೆಚ್ಚಾಗುತ್ತಾ ಹೋಗುವ ಮಹಿಮೆ, ಅದೊಂದು ಸೇವೆ. ಯಾಕಂದರೆ 2 ಕೊರಿಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಸೇವೆ ಅಂತ ಹೇಳುವಾಗ ಆ 2 ಕೊರಿಂಥ 3 ಮತ್ತು 18ರಲ್ಲಿ ಇರುವಂಥ ದೇವರಾತ್ಮನ ಸೇವೆ. ಹಾಗಾದರೆ ಮಹಿಮಾ ಸೇವೆಯು ಬೆಳಕಾಗಲಿ ಎಂಬ ಅನುಭವದ 2ನೇ ರಹಸ್ಯ. ಹಾಗಾದರೆ ಆ ದೇವರಾತ್ಮನು ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ನಡೆಸುವಾಗ ಬೆಳಕಾಗಲಿ ಎಂಬ ಅನುಭವ ನಮ್ಮದಾಗ್ತದೆ. 3ನೇದಾಗಿ ಬಿಫೋರ್ ಗಾಡ್. 3ನೇ ರಹಸ್ಯ ಬೆಳಕಾಗಲಿ ಎಂಬ ಅನುಭವಕ್ಕೆ ನಾವು ಬರಬೇಕಾದ್ರೆ ನಾವು ದೇವರ ಮುಂದೆ ನಡೆಯಬೇಕು. ಈ ಬಗ್ಗೆ 2 ಕೊರಿಂಥ 4ನೇ ಅಧ್ಯಾಯದ ಮತ್ತು 2ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ, ನಾವು ಯೋಗ್ಯರೆಂದು ಪ್ರತಿ ಮನುಷ್ಯನ ಮನಸ್ಸಾಕ್ಷಿಯ ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನಾವು ಹೇಗೆ ನಡೀತಾ ಇದ್ದೇವೆ? ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ಹಾಗಾದರೆ ದೇವರ ಮುಂದೆ ನಾವು ನಡೀತೇವೆ ಅಂತ ಹೇಳ್ಬಿಟ್ಟು ನೋಡುವಾಗ ಈ ಬಗ್ಗೆ ನನ್ನ ಆತ್ಮಿಕ ನಾಯಕರು ಭಾಳ ಸಾರಿ ಹೇಳ್ತಾರೆ, ಲಿವ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಲಿವ್ ಇನ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಸನ್ನಿಧಿಯಲ್ಲಿ, ದೇವರ ಮುಂದೆ, ಲಿವ್ ಬಿಫೋರ್ ಗಾಡ್ಸ್ ಫೇಸ್ ಅಂತ ಹೇಳ್ತಿದ್ರು ಅವರು. ಆ ರೀತಿಯಾಗಿ ಹೇಳುವಾಗ ಅದೇನು ತೋರಿಸ್ತದೆ? ಆ ರೀತಿಯಾಗಿ ಹೇಳುವಾಗ ಏನಾಗ್ತದೆ?
ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಾವು ನಡೆದಾಗ ನಮಗೆ ಬೆಳಕಾಗ್ತದೆ. ವಿ ರಿಸೀವ್ ಗಾಡ್ಸ್ ಡಿವೈನ್ ಲೈಟ್ ಆ್ಯಸ್ ವಿ ವಾಕ್. ನಾಲ್ಕನೇದಾಗಿ ಸ್ವಲ್ಪ ವಿಚಿತ್ರವಾಗಿರುವಂಥ ಒಂದು ಮಾತು, 2 ಕೊರಿಂಥ 4ನೇ ಅಧ್ಯಾಯದ 3ನೇ ವಚನದಲ್ಲಿ, ನಾವು ಪ್ರಚಾರ ಮಾಡುವ ಶುಭ ಸಂದೇಶವು ಮರೆಯಾಗಿರುವುದಾದರೆ ಅದು ನಾಶನದ ಮಾರ್ಗದಲ್ಲಿರುವವರಿಗೆ ಮಾತ್ರ ಮರೆಯಾಗಿರ್ತದೆ. ಸ್ಕ್ಯಾನಿಂಗ್ ಮಷಿನ್, MRI. ಈಗ ಹೊಸ ಒಡಂಬಡಿಕೆಯ ಶುಭ ಸಂದೇಶ ನನಗೆ ಮರೆಯಾಗಿರುವುದಾದರೆ, ಈ ವಾಕ್ಯದ ಪ್ರಕಾರ 2 ಕೊರಿಂಥ 4:3 ವಾಕ್ಯದ ಪ್ರಕಾರ ನಾನು ನಾಶದ ಮಾರ್ಗದಲ್ಲಿ ಇದ್ದೇನಂತ ಅರ್ಥ ರೀ. ಆದರೆ ನನಗೆ ಹೊಸ ಒಡಂಬಡಿಕೆಯ ಸುವಾರ್ತೆ ಅದು ಬೆಳಕಾಗಲಿ ಅಂತ ಹೇಳ್ಬಿಟ್ಟು ನನ್ನ ಜೀವನದಲ್ಲಿ ಉದಯವಾಗ್ತಿದ್ರೆ ಅದರ ಅರ್ಥ ಏನಂದರೆ ನಾನು ನಾಶದ ಮಾರ್ಗದಲ್ಲಿ ಇಲ್ಲ, ರಕ್ಷಣೆಯ ಮಾರ್ಗದಲ್ಲಿ ಇದ್ದೇನಂತ ಅರ್ಥ ರೀ. ಇನ್ನೊಂದು ಸಾರಿ ಇದನ್ನು ಹೇಳ್ತೀನಿ, ಯಾಕಂದರೆ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ, ಇದು ನಾವು ಮಿಸ್ ಮಾಡ್ಕೋಬಾರ್ದು. ಏನಂತ ಹೇಳಿದ್ರೆ, ಯಾವಾಗ ಒಬ್ಬ ವ್ಯಕ್ತಿಗೆ ಹೊಸ ಒಡಂಬಡಿಕೆಯ ಶುಭವಾರ್ತೆ ಪ್ರಕಟಣೆಯಾಗಿ ಬೆಳಕಾಗಿ ಬಾರದಿದ್ದರೆ ಆ ವ್ಯಕ್ತಿ ನಾಶದ ಮಾರ್ಗದಲ್ಲಿದ್ದಾನಂತ ಅರ್ಥ ರೀ. ಸ್ಕ್ಯಾನಿಂಗ್ ರಿಪೋರ್ಟ್. ಒಂದು ವೇಳೆ ಹೊಸ ಒಡಂಬಡಿಕೆಯ ಸುವಾರ್ತೆಯು ಸ್ಪಷ್ಟವಾಗಿ ಅರ್ಥವಾಗ್ತಿದ್ದರೆ, ಬೆಳಕು ಸಿಗ್ತಾ ಇದ್ದರೆ, ಅದರ ಅರ್ಥ ಆ ವ್ಯಕ್ತಿ ರಕ್ಷಣಾ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಂತ ಅರ್ಥ. ಯಾಕೆ ಈ ಮಾತು ನಾನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಈ ಯುಗದ ಅಥವಾ ಈ ಪ್ರಪಂಚದ ದೇವರು ವಿಶ್ವಾಸ ಇಲ್ಲದವರ ಹೃದಯವನ್ನು ಮಂಕು ಮಾಡಿದ್ದಾನೆ. ಅಂದರೆ ನಮ್ಗೆ ಯಾವಾಗ ವಿಶ್ವಾಸ ಇರೋದಿಲ್ಲವೋ ಆವಾಗ ನಮ್ಮ ಹೃದಯ ಮಂಕಾಗ್ಬಿಡ್ತದೆ. ಹಾಗಾದರೆ ಒಬ್ಬ ವ್ಯಕ್ತಿ ನಾಶದ ಮಾರ್ಗದಲ್ಲಿದ್ದಾನೋ ಅಥವಾ ರಕ್ಷಣಾ ಮಾರ್ಗದಲ್ಲಿದ್ದಾನೋ, ಒಬ್ಬ ವ್ಯಕ್ತಿ ಅವನಿಗೆ ಹೊಸ ಒಡಂಬಡಿಕೆ ಸುವಾರ್ತೆ ಮರೆಯಾಗಿದೆಯೋ ಅಥವಾ ಹೊಸ ಒಡಂಬಡಿಕೆ ಸುವಾರ್ತೆ ಪ್ರಕಟವಾಗಿದೆಯೋ, ಇವೆಲ್ಲಕ್ಕೂ ಒಂದು ಮುಖ್ಯವಾದಂಥ ಚಾವಿ ವಿಶ್ವಾಸ, ಫೇತ್. ಯಾಕಂದರೆ ಅವಿಶ್ವಾಸಿಗಳ ಮನಸ್ಸು ಅಂತ ಹೇಳಿದ್ರೆ ವಿಶ್ವಾಸ ಇಲ್ಲದವರ. ಯಾಕೆ ಕೆಲವು ಸಾರಿ ಬಿಲಿವರ್ಸ್ನಲ್ಲಿ ಕೂಡ ಅವಿಶ್ವಾಸ ಇರುವಂಥವರು ಇದ್ದಾರಲ್ವ. ವಿಶ್ವಾಸ ಇದ್ದವರು ಅಂತ ಹೇಳುವಾಗ ಯಾಕೋಬ 2:19 ಪ್ರಕಾರವಾಗಿ ದೆವ್ವಗಳು ಕೂಡ ವಿಶ್ವಾಸಿಗಳೇ, ಅವಕ್ಕೂ ದೇವರು ಒಬ್ಬನೇ ಎಂದು ನಂಬುತ್ತವೆ, ನಂಬಿ ನಡಿಗೆ ಹೆದರುತ್ತವೆ. ಹಾಗಾದರೆ ದೆವ್ವಗಳಿಗೂ ವಿಶ್ವಾಸ ಅಂತ ಹೇಳಿದಾಗ ಅವು ವಿಶ್ವಾಸಿಗಳಾಗ್ತವೆ? ಇಲ್ಲ, ಹಾಗೆಲ್ಲ. ಇದು ಅದೇನೆಂದರೆ, ವಿಶ್ವಾಸ ಅಂತ ಹೇಳುವಾಗ ಅದು ದೇವರಿಂದ ಬರುವ ವಿಶ್ವಾಸ. ರೋಮ 10:17 ಪ್ರಕಾರವಾಗಿ ದೇವರ ವಾಕ್ಯವನ್ನು ಅಥವಾ ದೇವರ ರೇಮ ವಾಕ್ಯವನ್ನು, ಪ್ರತ್ಯೇಕ ವಾಕ್ಯವನ್ನು ದೇವರು ಮಾತಾಡುವುದರಿಂದ ಬರುವಂಥದ್ದು ವಿಶ್ವಾಸ. ದೇವರು ನನ್ನ ಜೊತೆಯಲ್ಲಿ ಮಾತಾಡ್ತಿರುವುದರಿಂದ ಬರುವಂಥದ್ದು ವಿಶ್ವಾಸ. ಅಬ್ರಹಾಮನೊಂದಿಗೆ ದೇವರು ಮಾತಾಡ್ತಿದ್ದಾಗ ಅವನಿಗೆ ವಿಶ್ವಾಸ ಸಿಕ್ಕಿತು. ನಕ್ಷತ್ರಗಳೋಪಾದಿಯಲ್ಲಿ ನಿನ್ನ ಆದಿಕಾಂಡ 15ರಲ್ಲಿ ನಿನ್ನ ಸಂತತಿಯವರು, ನಿನ್ನ ತಲೆಮಾರುಗಳು ಇರ್ತಾರೆ ಅಂತ ಹೇಳಿದಾಗ ದೇವರು ಮಾತಾಡ್ತಾ ಇದ್ರು. ದೇವರು ರೇಮ ಮಾತು, ಪ್ರತ್ಯೇಕವಾದ ಮಾತು, ಪ್ರತ್ಯೇಕವಾದ ವ್ಯಕ್ತಿಗೆ ಪ್ರತ್ಯೇಕವಾದ ಸನ್ನಿವೇಶದಲ್ಲಿ ದೇವರು ಮಾತನಾಡ್ತಾ ಇರುವಾಗ ಅವನಿಗೆ ವಿಶ್ವಾಸ ಬಂತು. ಅಬ್ರಹಾಮನು ನಂಬಿದನು. ಏಬ್ರಹಾಮ್ ಬಿಲೀವ್ಡ್ ಗಾಡ್. ಅದು ಮೂಲ ಭಾಷೆಯಲ್ಲಿ ಅಮಾನ್, ದೇವರನ್ನು ನಂಬಿದನು, ಅಮಾನ್ ಮಾಡಿದನು. ಅದರಿಂದ ಆಮೇನ್ ಎಂಬ ಪದ ಬರ್ತದೆ. ಸರಿ, ಈಗ ನಾವು ನೋಡುವಾಗ 5ನೇ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಳಕಾಗಲಿ
ಎಂಬ ಅನುಭವದ 16 ರಹಸ್ಯಗಳನ್ನು 2 ಕೊರಿಂಥ 4ನೇ ಅಧ್ಯಾಯದಿಂದ ನೋಡ್ತಾ ಇದ್ದೇವೆ. 2 Corinthians chapter 4, 16 secrets of let there be light. ಈಗ 5ನೇ ರಹಸ್ಯ ನಾವು ನೋಡುವಾಗ ಕ್ರಿಸ್ತನ ಮಹಿಮಾ ಸುವಾರ್ತೆಯ ಪ್ರಕಾಶವನ್ನು ಅವರು ನೋಡಲಾರು. 2 ಕೊರಿಂಥ 4:4 ಈ ಪ್ರಪಂಚದ ದೇವರು ಸೈತಾನನು, ನಂಬಿಕೆ ಇಲ್ಲದಂಥವರು, ಅಂದರೆ ದೇವರಿಂದ ಕೇಳಿಸಿಕೊಳ್ಳದೆ ನಂಬಿಕೆಯನ್ನು ಹೊಂದದವರ ಅಂಥವರನ್ನು ಮಂಕು ಮಾಡಿದ್ದಾನೆ. ಆದ ಕಾರಣ ಹೊಸ ಒಡಂಬಡಿಕೆ ಸುವಾರ್ತೆ ಅಂತ ನಾನು ಹೇಳ್ತಿದ್ನಲ್ಲ, ಆದ ಕಾರಣ ಹೊಸ ಒಡಂಬಡಿಕೆ ಸುವಾರ್ತೆ ಅಂತ ಹೇಳಿದರೆ ದೇವರ ಸ್ವರೂಪದಲ್ಲಿರುವ ಕ್ರಿಸ್ತನ ಮಹಿಮಾ ಸುವಾರ್ತೆಯ ಪ್ರಕಾಶ. ಹಾಗಾದರೆ ಕ್ರಿಸ್ತನ ಮಹಿಮೆಯನ್ನು ಪ್ರಕಟಪಡಿಸುವ ಸುವಾರ್ತೆ. ಕ್ರಿಸ್ತನ ಮಹಿಮೆ ಅಂತ ಹೇಳಿದರೆ ಕ್ರಿಸ್ತನ ಬೆಳಕಾಗಲಿ ಎಂಬುದಾಗಿ ಪ್ರಕಟಪಡಿಸುವ ಸುವಾರ್ತೆ. ಕ್ರಿಸ್ತನು ಲೋಕದ ಬೆಳಕಾಗಿ ಇರುತ್ತಾರೆ. ಹಾಗಾದರೆ ಲೋಕದ ಬೆಳಕಾಗಿರುವ ಕ್ರಿಸ್ತನ ಪ್ರಭಾವ ಪ್ರಕಟವಾಗುವಾಗ ಬೆಳಕಾಗಲಿ ಎಂಬ ಅನುಭವ ಆಗ್ತದೆ. ಆ ರೀತಿಯಾಗಿರುವಂಥ ಸುವಾರ್ತೆಯ ಪ್ರಕಾಶ ನಂಬಿಕೆಯಿಲ್ಲದವರು ನೋಡಲಿಕ್ಕಾಗಲ್ಲ, ಉದಯವಾಗುವುದಿಲ್ಲ. 6ನೇದಾಗಿ ನಾವೇನು ನೋಡ್ತಿದ್ದೇವೆ? ಬೆಳಕಾಗಲಿ ಎಂಬ ಅನುಭವದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಲೆಟ್ ದೇರ್ ಬಿ ಲೈಟ್. ಅದರಲ್ಲಿ 5ನೇ ರಹಸ್ಯ ಏನಂತ ಹೇಳಿದರೆ ಕ್ರಿಸ್ತನ ಕರ್ತತ್ವ. ನಾವು ನಮ್ಮ ವಿಚಾರವಾಗಿ ಪ್ರಚಾರ ಮಾಡದೆ ಯೇಸು ಕ್ರಿಸ್ತನು ಪ್ರಭುವೆಂದು ವಿ ಪ್ರೀಚ್ ಕ್ರೈಸ್ಟ್ ಆಸ್ ಲಾರ್ಡ್. ಕ್ರಿಸ್ತನ ಕರ್ತತ್ವವನ್ನು ಪ್ರಕಟಪಡಿಸುವಂಥ ಒಂದು ಸುವಾರ್ತೆ. ಈ ಸುವಾರ್ತೆ ಅದನ್ನು ಪ್ರಚುರಪಡಿಸ್ತಿದ್ದೇವೆ ಎಂಬುದಾಗಿ ಹೇಳ್ತಿದ್ದಾನೆ ರೀ. ಹೌದು. ಹಾಗಾದರೆ ಕ್ರಿಸ್ತನನ್ನು ಕರ್ತನನ್ನಾಗಿ ನಮ್ಮ ಜೀವನದಲ್ಲಿ ಇರಿಸುವಾಗ ಲೆಟ್ ದೇರ್ ಬಿ ಲೈಟ್, ಬೆಳಕಾಗಲಿ ಎಂಬ ಅನುಭವ ನಮಗಾಗ್ತದೆ. ಯಾಕಂದರೆ ಲೋಕಕ್ಕೆ ಬೆಳಕಾಗಿರುವ ಕ್ರಿಸ್ತನು ನನಗೆ ಪ್ರಭುವಾಗಿ, ಒಡೆಯನಾಗಿ, ಕರ್ತನಾಗಿ ಇರುವುದರಿಂದ ಆ ಬೆಳಕಾಗಲಿ ಎಂಬ ಅನುಭವಕ್ಕೆ ನಾವು ಒಳಪಡ್ತೇವೆ. ಆಮೇಲೆ ಇನ್ನೂ ಸ್ಪಷ್ಟವಾಗಿ ನಾವು ನೋಡುವಾಗ 6ನೇ ವಚನದಲ್ಲಿ 2 ಕೊರಿಂಥ 4:6 ಕತ್ತಲೆಯೊಳಗಿಂದ ಬೆಳಕಾಗಲಿ ಎಂದು ಹೇಳಿದ ದೇವರು ಯೇಸು ಕ್ರಿಸ್ತನ ಮುಖದಲ್ಲಿರುವ ಆ ಬೆಳಕನ್ನು ಅಥವಾ ಪ್ರಭಾವವನ್ನು, ದೇವರ ಮಹಿಮೆಯ ಜ್ಞಾನದ ಪ್ರಕಾಶವನ್ನು ನಮ್ಮ ಹೃದಯದ ಮೇಲೆ ಚೆಲ್ಲಿದ್ದಾನೆ. ಹಾಗಾದರೆ 7ನೇ ಒಂದು ರಹಸ್ಯ ನಮ್ಮ ಹೃದಯದ ಮೇಲೆ ಚೆಲ್ಲುವಂಥದ್ದು. ದೇವರು ಭೂಮಿಯನ್ನು ನೋಡಿದಾಗ ಬರಿದಾಗಿ ಕ್ರಮವಿಲ್ಲದೆ ಕತ್ತಲೆಯಾಗಿತ್ತು. ಅದು ನಮ್ಮ ಹೃದಯವನ್ನು ತೋರಿಸ್ತದೆ. ಆದರೆ ಬೆಳಕಾಗಲಿ ಅಂತ ದೇವರು ತ್ರೈಕತ್ವದ 2ನೇ ವ್ಯಕ್ತಿಯಾಗಿರುವ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕ್ರಿಸ್ತನ ಮುಖದಿಂದ ಬೆಳಕಾಗಲಿ ಎಂಬಂಥ ಮಾತು, ಪ್ರಕಾಶ ಬರುವಾಗ ಹೃದಯ ಎಂಬ ಭೂಮಿ ಕ್ರಮವಿಲ್ಲದೆ ಬರಿದಾಗಿ ಕತ್ತಲೆಯಾಗಿರುವಂಥದ್ದು ಏನಾಗ್ತದೆ? ಚೇಂಜ್ ಆಗ್ತದೆ, ಬದಲಾಗ್ತದೆ. ಇದೆಲ್ಲ ವಿಶ್ವಾಸದಿಂದ, ಯಾಕಂದರೆ ದೇವರು ಬೆಳಕಾಗಲಿ ಅಂತ ವಿಶ್ವಾಸದಿಂದ ಹೇಳಿತು. ಹಾಗಾದರೆ ದೇವರು ವಿಶ್ವಾಸದಿಂದ ಹೇಳಿದಾಗ ಈ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಕತ್ತಲೆಯಾಗಿ ಇದ್ದಂಥ ಆ ಭೂಮಿಗೆ ದೇವರ ಮಾತು ಕೇಳಿಸಿತು.
ವಿಶ್ವಾಸದಿಂದ ದೇವರು ಮಾತಾಡಿದ ಮಾತು ಕೇಳಿಸ್ತೋ ಒಂದು ಬದಲಾವಣೆ ಆಯಿತು. ಆದ ಕಾರಣ 8ನೇದಾಗಿ ನೋಡುವಾಗ 7ನೇ ವಚನದಲ್ಲಿ, 2 ಕೊರಿಂಥ 4:7ನೇ ವಚನದಲ್ಲಿ ಈ ಮಣ್ಣಿನ ಘಟಕಗಳಲ್ಲಿ ಈ ನಿಕ್ಷೇಪ ಇದೆ. ಮಣ್ಣಿನ ಘಟಕ ಅಂತ ಹೇಳಿದಾಗ ಅದು ಭೂಮಿ ಮಣ್ಣಲ್ವಾ, ಅಥವಾ ಬರಿದಾಗಿತ್ತಲ್ವ, ಕ್ರಮವಿಲ್ಲದಿತ್ತಲ್ಲ, ಅದು ಹೃದಯವನ್ನು ಕೂಡ ಸೂಚಿಸ್ತದೆ. ಅದರಲ್ಲಿ ಒಂದು ನಿಕ್ಷೇಪ. ಎಂಥ ನಿಕ್ಷೇಪ? ಅಧಿಕವಾದ ಬಲವನ್ನು ದೇವರಿಂದ ನಾವು ಹೊಂದಿದ ನಿಕ್ಷೇಪ. ಅದನ್ನೇ 2 ಕೊರಿಂಥ 4:7 ನಾವು ನೋಡ್ತೇವೆ. ಈ ಮಣ್ಣಿನ ನಮಗೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು 7, 8, 9, 10 ವಚನಗಳಲ್ಲಿರುವಾಗ ಅದು ಭೂಮಿಯನ್ನು ನಮ್ಮ ಹೃದಯ ಎಂಬ ಅಥವಾ ನಮ್ಮ ಜೀವನವನ್ನು ಸೂಚಿಸ್ತದೆ. ನಮ್ಮ ಜೀವನದ ಮೇಲೆ ಯೇಸು ಕ್ರಿಸ್ತನ ಮುಖದಿಂದ ನಮಗೆ ಬೆಳಕಾಗಲಿ ಅಂತ ಪ್ರತಿ ಸನ್ನಿವೇಶದಲ್ಲಿ ಕೂಡ ಆ ಬೆಳಕು ನಮಗೆ ಲಭ್ಯವಾಗ್ತದೆ. ಮತ್ತು 9ನೇದಾಗಿ ಅದು ಕ್ರಿಸ್ತನ ಒಂದು ಜೀವನ. ಯಾಕಂದರೆ 2 ಕೊರಿಂಥ 4 ಮತ್ತು 10ರಲ್ಲಿ ಯೇಸುವಿನ ಜೀವವು ನಮ್ಮಲ್ಲಿ ಪ್ರಕಟವಾಗ್ತದೆ. ಬೆಳಕಾಗಲಿ ಅನ್ನುವಂಥ ಯೇಸುವಿನ ಜೀವವು ನಮ್ಮ ಹೃದಯಗಳಲ್ಲಿ, ಜೀವನಗಳಲ್ಲಿ ಬೆಳಕನ್ನು ಕೊಡುವಂಥದ್ದಾಗ್ತದೆ. 10ನೇದಾಗಿ ನಾವು ನೋಡುವಾಗ ಅದು ಆತ್ಮಿಕ ಮಕ್ಕಳಿಗೂ ಕೂಡ ಅನ್ವಯ ಆಗುವಂಥದ್ದು. ಯಾಕಂತ ಹೇಳಿದರೆ 2 ಕೊರಿಂಥ 4:12 ಹೀಗಿರುವುದರಿಂದ ನಮ್ಮೊಳಗೆ, ಅಂದರೆ ಆತ್ಮಿಕ ತಂದೆಯಲ್ಲಿ ಮರಣ ಕಾರ್ಯವು, ನಿಮ್ಮೊಳಗೆ ಜೀವ ಕಾರ್ಯವು. ಆತ್ಮಿಕ ತಂದೆ ಒಂದು ವೇಳೆ ಯೇಸುವಿನ ಮರಣಾವಸ್ಥೆಯನ್ನು ಧರಿಸಿಕೊಳ್ಳುವಾಗ ಆತ್ಮಿಕ ಮಕ್ಕಳಿಗೆ ಬೆಳಕಾಗಲಿ ಅನ್ನುವಂಥ ಜೀವ ಎಂಬ ಅನುಭವ. ಇದೆಲ್ಲವನ್ನು ನಾವು ನೋಡುವಾಗ 13ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ 2 ಕೊರಿಂಥ 4:13 ನಾನು ನಂಬಿದೇನು ಅದರಿಂದ ಮಾತಾಡುವೇನು ಅಂತ ಹೇಳುವಾಗ ಇಟ್ಸ್ ಅ ಮ್ಯಾಟರ್ ಆಫ್ ಫೇತ್, ವಿಶ್ವಾಸದ ಮಾತು. ತಂದೆ ದೇವರು ಯಾವ ರೀತಿಯಾಗಿ ಬೆಳಕಾಗಲಿ ಅಂತ ವಿಶ್ವಾಸದಿಂದ ಮಾತಾಡಿದರು, ಹೌದು ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನಂಬಿದಾಗ ಏನಾಗ್ತದೆ, ನಾವು ಕೂಡ ಆ ನಂಬಿಕೆಯ ಆತ್ಮವನ್ನು ಹೊಂದಿದವರಾಗಿ ನಾವು ಕೂಡ ಮಾತಾಡುವಾಗ ನಮ್ಮ ಜೀವನದಲ್ಲಿ ಬೆಳಕಾಗ್ತದೆ. 12ನೇದಾಗಿ ಪವರ್ ಆಫ್ ರಿಸರೆಕ್ಷನ್, ಪುನರುತ್ಥಾನದ ಒಂದು ಶಕ್ತಿ 14ನೇ ವಚನದಲ್ಲಿ, ಮತ್ತು ಹೆಚ್ಚು ಕೃಪೆ 15ನೇ, ಅತ್ಯಧಿಕವಾಗಿ ದೊರೆಯುವಂಥ ಕೃಪೆ 15ನೇ ವಚನದಲ್ಲಿ, ಮತ್ತು ಪ್ರತಿದಿನ ನವೀಕರಿಸುವಂಥದ್ದು ನಾವು ನೋಡುವಾಗ ದಿನೇ ನಾನು ಸಾಯುತ್ತೇನೆ ಉಜ್ಜೀವಿಸುವಂಥದ್ದು 16ನೇ ವಚನದಲ್ಲಿ, ನಿತ್ಯ ಮಹಿಮೆ 17ನೇ ವಚನದಲ್ಲಿ, ಮತ್ತು ಹೌದು ನಮ್ಮ ದೃಷ್ಟಿ 18ನೇ ವಚನ ಪ್ರಕಾರವಾಗಿ ಅದೃಶ್ಯವಾದವುಗಳ ಮೇಲೆ ನಾವು ಫೋಕಸ್ ಮಾಡುವುದರಿಂದ ಹೌದು ನಾವು ಈ ಬೆಳಕಾಗಲಿ ಎಂಬ ಅನುಭವಕ್ಕೆ ಒಳಪಡ್ತೇವೆ, ದಿನೇ ದಿನ ಉಜ್ಜೀವಿಸುತ್ತಾ. ಸರಿ, 2 ಕೊರಿಂಥ 4ನೇ ಅಧ್ಯಾಯದಿಂದ ನಾವು ಬೆಳಕಾಗಲಿ ಅನ್ನುವ ಅನುಭವದ 16 ರಹಸ್ಯಗಳನ್ನು ನೋಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.